ನಮ್ಮ ತಲಕಾಡು ಮರಳುಗಾಡು ಯಾಕಾಯ್ತು ಅಂತ ನಿಜವಾದ ಕಾರಣ ನಿಮ್ಗೆ ಗೊತ್ತಾ? ಅಲ್ಲಿದ್ದಿದ್ದು ಒಂದಲ್ಲ, 3 ಶಾಪ. ಈ ಶಾಪನ ಒಂದು ಶಕ್ತಿಶಾಲಿ ರಾಣಿ ಕೊಟ್ರದ ಅಥವಾ ಒಬ್ಳು ನೊಂದ ಸ್ತ್ರೀ ಕೊಟ್ರದ? ಈಗ್ಲೂ ಅಲ್ಲಿ ಸುಮಾರು ದೇವಸ್ಥಾನಗಳು ಮರಳಲ್ಲಿ ಮುಚ್ಚೋಗ್ತಿವೆ. ಅಂದ್ರೆ ಇದು ಕಾಲ್ಪನಿಕನ ಅಥವಾ ಶಾಪನ ಅಥವಾ ಒಂದು ನಿಗೂಢವಾದ ರಹಸ್ಯನ? ಒಂದಾನೊಂದು ಕಾಲದಲ್ಲಿ ಕಾವೇರಿ ನದಿ ತೀರದಲ್ಲಿದ್ದ ಒಂದು ಸುಂದರವಾದ ನಗರ ನಮ್ಮ ತಲಕಾಡು. ಪರಿಶುದ್ಧವಾದ ಗಾಳಿ, ನೀರು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಪ್ರತೀಕವಾಗಿತ್ತು. ಆದ್ರೆ ಅಲ್ಲಿ ಅಚಾನಕ್ ಆಗಿ ಆಗಿದ್ದೇನು? ಎಲ್ಲ ಮರಳಿಂದ ಹೇಗ್ ತುಂಬಿಕೊಳ್ತು? ಅಲ್ಮೇಲಮ್ಮ ಯಾರು? ಅವರು ತಿರುಮಲರಾಯರವರ ಧರ್ಮಪತ್ನಿ. ಹಾಗಿದ್ರೆ ತಿರುಮಲರಾಯ ಯಾರು? ತಿರುಮಲರಾಯ ಮೈಸೂರಿನ ರಾಜಧಾನಿಯಾಗಿದ್ದ ಶ್ರೀರಂಗಪಟ್ಟಣದ ರಾಜಪ್ರತಿನಿಧಿ. ತಿರುಮಲರಾಯ ತೀರ್ಕೊಂಡ ನಂತರ ಅಲ್ಮೇಲಮ್ಮ ಅವರು ಅವರ ಆಭರಣಗಳನ್ನೆಲ್ಲ ಆದಿರಂಗನಾಥ ಸ್ವಾಮಿಯ ರಂಗನಾಯಕಿ ದೇವಿಗೆ ಅರ್ಪಿಸಿದ್ರು. ಆದ್ರೆ ಅವರಿಗೆ ಸಂಪೂರ್ಣವಾಗಿ ಬಿಟ್ಕೊಡೋದಿಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಅವರು ಮುಖ್ಯ ಪೂಜೆಯ 2 ದಿನಗಳು ಮಾತ್ರ ಕೊಡ್ತಾ ಇದ್ರು. ಒಂದು ದಿನ ಅಲ್ಮೇಲಮ್ಮ ಅವರು ತಲ್ಕಡಿಗೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಅವ್ರ ಆಭರಣಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಾರೆ. ಈ ವಿಷಯವನ್ನು ಕೇಳಿ ರಾಜನಿಗೆ, ಅಂದ್ರೆ ಮೈಸೂರು ರಾಜ ಒಡೆಯರಿಗೆ ಕೋಪ ಬರುತ್ತೆ. ಅವರು ರಾಜಭಟ್ರಿಗೆ ಆಭರಣಗಳನ್ನೆಲ್ಲ ಹಿಂಪಡೆಯಲು ಆಜ್ಞೆ ಮಾಡ್ತಾರೆ. ಅಲ್ಮೇಲಮ್ಮ ಅವರು ಕೇವಲ ಅವ್ರ ಮೂಗುತಿಯನ್ನು ಕೊಟ್ಟು ಕಳಿಸ್ತಾರೆ. ಅದರಿಂದ ರಾಜನಿಗೆ ಇನ್ನೂ ಕೋಪ ಬರುತ್ತೆ. ಬಲವಂತವಾಗಿ ಆದರೂ ಸರಿ ಎಲ್ಲ ಆಭರಣಗಳನ್ನು ಕಸ್ಕೊಂಡು ಬರೋದಿಕ್ಕೆ ಆಜ್ಞೆ ಮಾಡ್ತಾರೆ. ಈ ವಿಷಯ ಗೊತ್ತಾಗಿದ್ದ ಅಲ್ಮೇಲಮ್ಮನ ಮುಂದೆ 2 ಆಯ್ಕೆ ಇತ್ತು. ಒಂದು, ಎಲ್ಲಾದ್ರೂ ತಲೆ ಮರೆಸ್ಕೊಂಡು ಹೋಗೋದು, ಇನ್ನೊಂದು ಶರಣಾಗತಿ ಆಗೋದು. ಆದ್ರೆ ಅಲ್ಮೇಲಮ್ಮ ಅವರ ಆಯ್ಕೆ ಏನಾಗಿತ್ತು? ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ರಾಜನಿಗೆ ಮಕ್ಕಳಾಗದಿರಲಿ ಅಂತ ಹೇಳ್ತಾ ಅಲ್ಮೇಲಮ್ಮ ಅವರು ಎಲ್ಲ ಆಭರಣಗಳನ್ನು ಹಾಕೊಂಡು ಕಾವೇರಿ ನದಿಗೆ ಧುಮುಕ್ತರು. ಬಯೋಲಾಜಿಕಲಿ ನಾವ್ ಯಾರಿಗಾದ್ರೂ ಮಕ್ಕಳಾಗದೆ ಇರ್ಲಿ ಅಂತ ಶಾಪ ಕೊಟ್ರೆ ಅದಾಗತ್ತಾ? ಸಮೃದ್ಧವಾಗಿದ್ದ ಪ್ರದೇಶದಲ್ಲಿ ಮರಳು ತುಂಬಿಕೊಳ್ಳಿ ಅಂತ ಅಂದ್ರೆ ಅದ್ ಸಾಧ್ಯನಾ? ಆದ್ರೆ ಈ ಕಥೆಯಲ್ಲಿ ಅದು 2 ನಿಜ ಆಗಿದೆ. ಅದಕ್ಕೆ ತಲಕಾಡಿನ ರಹಸ್ಯ ಇವತ್ತಿಗೂ ನಿಗೂಢವಾಗಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ.